ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಖಾಸಗಿ ಜಾಗದಲ್ಲಿ ಬೆಳೆದಿರುವ ಬೆಲೆ ಬಾಳುವ ಮರಗಳ ಸರ್ವೆ ನಡೆಸಿ ಕಂದಾಯ ಇಲಾಖೆ ಮತ್ತು ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರಿಗೆ ವರದಿ ನೀಡುವಂತೆ ಅರಣ್ಯ ಇಲಾಖೆ ಹೊರಡಿಸಿರುವ ಆದೇಶದಿಂದ ಜಿಲ್ಲೆಯ ಬೆಳೆಗಾರರು ವಿಚಲಿತರಾಗಬಾರದೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಮನವಿ ಮಾಡಿದ್ದಾರೆ. ಮಾಧ್ಯಮ ಹೇಳಿಕೆ ನೀಡಿರುವ ಪೊನ್ನಣ್ಣ, ಅರಣ್ಯ ಇಲಾಖೆಯ ಈ ಆದೇಶದಿಂದ ಬೆಳೆಗಾರರಾಗಲಿ ಅಥವಾ ಅವರ ಹಕ್ಕುಗಳಿಗಾಗಲಿ ಯಾವುದೇ ಧಕ್ಕೆ ಆಗದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ. ಈಗಾಗಲೇ ಈ ಆದೇಶದ ಬಗ್ಗೆ ಅರಣ್ಯಾಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದು, ಉನ್ನತ ಮಟ್ಟದಲ್ಲಿ ಅರಣ್ಯ ಸಚಿವರೊಂದಿಗೆ ಚರ್ಚೆ ನಡೆಸಿ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗದಂತೆ ತೀರ್ಮಾನ ಕೈಗೊಳ್ಳಲಾಗುವುದೆಂದು ಹೇಳಿದ್ದಾರೆ. ಕೆಲವರು ಈ ವಿಚಾರವನ್ನು ರಾಜಕೀಯ ವಿಚಾರಕ್ಕೆ ಬಳಸಿಕೊಳ್ತಾ ಇದ್ದು, ಈ ಸಮಸ್ಯೆಯಿಂದ ಬಗೆಹರಿಸುವ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ಹಾಗೂ ತನ್ನದಾಗಿದ್ದು, ಬೆಳೆಗಾರರು ಆತಂಕಕ್ಕೆ ಒಳಗಾಗಬಾರದು ಎಂದು ಮನವಿ ಮಾಡಿದ್ದಾರೆ. ಇವತ್ತು ಬೆಳೆಗಾರರು ತಮ್ಮ ತೋಟಗಳಿಗೆ ಅರಣ್ಯ ಇಲಾಖೆಯವರು ಬರ್ತಾ ಇದ್ದಾರೆ ಅಂತ ಹೇಳುವಂತಹ ಕೆಲವು ಸುದ್ದಿಗಳನ್ನು ಗಮನಿಸಿದ್ದೇನೆ. ಹಾಗೆ ಅರಣ್ಯ ಇಲಾಖೆಯವರು ಹೊರಡಿಸಿರುವಂಥ ಒಂದು ಸಂದೇಶವನ್ನು ಕೂಡ ಮತ್ತು ಸರ್ಕ್ಯುಲರನ್ನು ಕೂಡ ನಾನು ನೋಡಿದ್ದೇನೆ. ಮೊದಲನೇದಾಗಿ ಎಲ್ಲ ನನ್ನ ಬೆಳೆಗಾರರ ಬಂಧುಗಳಿಗೆ, ಬಾಂಧವರಿಗೆ ಕೂಡ ನಾನು ಮನವಿಯನ್ನು ಮಾಡ್ತೇನೆ. ದಯವಿಟ್ಟು ಯಾರೂ ಆತಂಕಕ್ಕೊಳಗಾಗಬೇಡಿ. ಇದರಲ್ಲಿ ತಮಗಾಗಲಿ, ತಮ್ಮ ಹಕ್ಕುಗಳಿಗಾಗಲಿ, ನಮ್ಮ ಬೆಳೆಗಾರರಿಗೆ ಇರುವಂಥ ಎಲ್ಲ ಅಧಿಕಾರಕ್ಕಾಗಲಿ ಧಕ್ಕೆ ಆಗದಂಥ ರೀತಿಯಲ್ಲಿ ಕ್ರಮ ಜರುಗಿಸುವಂಥ ಜವಾಬ್ದಾರಿ ನಂದು ಮತ್ತು ಸರ್ಕಾರದಾಗಿರ್ತದೆ. ಕೆಲವು ಸರ್ಕ್ಯುಲರ್ಗಳೇನು ಹೊಡಿತವೆ ಅದನ್ನು ಕೂಡ ಗಮನಿಸುವಂಥ ಕೆಲಸವನ್ನು ಮಾಡಿದ್ದೇನೆ ಈಗಾಗಲೇ. ಮತ್ತು ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅವರು ಗಮನಕ್ಕೆ ಕೂಡ ತಂದು ಈ ರೀತಿಯಾದಂಥ ಕ್ರಮವನ್ನು ಇವಾಗಕ್ಕೆ ತಡೆ ಹಿಡಿಯಲಿಕ್ಕೆ ಕೂಡ ಸೂಚಿಸಿದ್ದೇನೆ. ಯಾರೂ ಕೂಡ ಬೆಳೆಗಾರರ ಆಗಲಿ ತೋಟದ ಹತ್ರ ಬರುವಂಥ ಕೆಲಸ ಆಗೋದಿಲ್ಲ. ನಾವು ಚುನಾವಣೆ ಮುಗಿದ ನಂತರ ಉನ್ನತ ಮಟ್ಟದಲ್ಲಿ ಅರಣ್ಯ ಸಚಿವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಇದಕ್ಕೆ ಒಂದು ಪರಿಹಾರವನ್ನು ತರುವಂಥದ್ದು, ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಅದರಿಂದ ಯಾವ ಬೆಳೆಗಾರರು ಕೂಡ ದಯವಿಟ್ಟು ಆತಂಕಕ್ಕೆ ಒಳಗಾಗಬೇಕು. ಆದರೆ ಇದನ್ನು ರಾಜಕಾರಣಕ್ಕೆ ಉಪಯೋಗಿಸೋದು, ಇದನ್ನು ತಿರುಚುವಂಥ ಕೆಲಸ ಏನು ನಡೀತಾ ಇದೆ ಅದು ಕೂಡ ಸ್ವಲ್ಪ. ನಾವೆಲ್ಲರೂ ಕೂಡ ಬೆಳೆಗಾರರಿಗೆ, ಬೆಳೆಗಾರರ ಹಕ್ಕಿಗೆ ಜೊತೆಗೆ ನಿಲ್ಲಬೇಕಾಗ್ತದೆ. ಮರದ ಹಕ್ಕಿನ ವಿಚಾರ ಬಂದಾಗ ನಾನು ವೈಯಕ್ತಿಕವಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸುವಂಥವ್ರು. ಯಾರು ಹೋರಾಟವನ್ನು ವಿರೋಧಿಸಿದ್ದಾರೆ, ಯಾರು ಬೆಳೆಗಾರರಿಗೆ ಇವತ್ತು ಮರದ ಹಕ್ಕನ್ನು ತಪ್ಪಿಸಿದ್ದಾರೆ, ಅವರು ಇವತ್ತು ಬೆಳೆಗಾರರ ಪರ ಮಾತಾಡುವಂಥ ವಾತಾವರಣವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಇದು ಯಾವುದಕ್ಕೂ ಕೂಡ ತಾವು ನಾಗರಿಕರು ಯಾರು ಕೂಡ ಇದಕ್ಕೆ ಕಿವಿ ಕೊಡಬಾರ್ದು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಕೂಡ ಅರಣ್ಯ ಇಲಾಖೆಯವರು ಮುಂದಿನ ನಿರ್ಧಾರಗಳನ್ನು ನಾವು ತಗೊಳ್ಳೋವರೆಗೂ ಬೆಳೆಗಾರರ ಹತ್ರ ಬರೋದಿಲ್ಲ, ಯಾರ ತೋಟದ ಹತ್ರ ಕೂಡ ಬರೋದಿಲ್ಲ. ಆದರೆ ನಮ್ಮ ಅರಣ್ಯ, ನಮ್ಮ ಪರಿಸರ ಮತ್ತು ಅರಣ್ಯದಲ್ಲಿರುವಂಥ ಮರಗಳು, ಇದನ್ನು ರಕ್ಷಣೆ ಮಾಡಿ ಕೂಡ ಸರ್ಕಾರ ಮತ್ತು ನಾನು ಬದ್ಧರಾಗಿದ್ದೀನಿ. ಯಾರು ಕೂಡ ಅರಣ್ಯ ಪ್ರದೇಶದಲ್ಲಿ ಒತ್ತುವರಿ ಮಾಡಿ, ಅರಣ್ಯ ಪ್ರದೇಶದಲ್ಲಿ ಮರವನ್ನು ಕಡಿಯುವಂಥದ್ದಾಗಲಿ, ಅದನ್ನು ದುರ್ಬಳಕೆ ಮಾಡೋದಾಗಲಿ ಯಾವ ಅವಕಾಶವನ್ನು ಕೊಡೋದಲ್ಲ. ಮತ್ತು ಕೆಲವು ಮರ ವ್ಯಾಪಾರಿಗಳು ಇಲ್ಲಿ ನಮ್ಮ ಜಿಲ್ಲೆಯ ಮರಗಳನ್ನು, ನಮ್ಮ ಜಿಲ್ಲೆಯ ಸಂಪತ್ತನ್ನು, ಪ್ರಕೃತಿಯನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಕೂಡ ನಾನು ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಯಾವ ಕಾರಣಕ್ಕೂ ಕೂಡ ಆ ರೀತಿಯಾದಂಥ ಮರ ವ್ಯಾಪಾರಿಗಳಿಗೆ ಅವಕಾಶ ಇನ್ನು ಮುಂದೆ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂತ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ನೈಜವಾದಂಥ ಬೆಳೆಗಾರರ ಸಮಸ್ಯೆಗೆ, ರೈತರ ಸಮಸ್ಯೆಗೆ ಸದಾಕಾಲ ಸ್ಪಂದನೆಯನ್ನು ಮಾಡುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ. ಅವರ ರಕ್ಷಣೆಗೆ ನಾವು ಬದ್ಧರಾಗಿದ್ದೇವೆ. ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತದೆ ಈ ಸರ್ಕಾರ. ಬೆಳೆಗಾರರ ಜೊತೆ ಇರುವಂಥ ಸರ್ಕಾರ, ಬೆಳೆಗಾರರ ಪರ, ರೈತ ಪರ ಸರ್ಕಾರ. ಅದರಿಂದ ಯಾರು ಕೂಡ
ಆತಂಕಕ್ಕೊಳಗಾಗಬೇಡಿ, ತಾಳ್ಮೆಯಿಂದ ನಡ್ಕೊಳ್ಳಿ. ಇದಕ್ಕೆ ರಾಜಕಾರಣಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಡಿ. ಇಲ್ಲಿ ರಾಜಕೀಯವಾಗಿ ತಿರುಚುವಂಥದ್ದು ಮತ್ತು ನಾವು ನೀವು ಅಂತ ಹೇಳುವಂಥ ಸಂದೇಶಗಳನ್ನು ಕೂಡ ಕೊಡುವಂಥ ಕೆಲಸಗಳಾಗ್ತಾ ಇದೆ. ಅದಕ್ಕೆ ಅವಕಾಶವನ್ನು ದಯವಿಟ್ಟು ಮಾಡಿಕೊಡ್ಬೇಡಿ. ಏನಿದ್ರು ಕೂಡ ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಬಗೆಹರಿಸುವಂಥ ಜವಾಬ್ದಾರಿ ನಮ್ಮದು ಮತ್ತು ಸರ್ಕಾರದಾಗಿರ್ತದೆ. ಧನ್ಯವಾದಗಳು. ಕಾಡಾನೆಯೊಂದು ರಸ್ತೆಗೆ ಅಡ್ಡ ಬಂದ ಪರಿಣಾಮ ಬೈಕ್ ಸಹಿತ ಸವಾರ ಆನೆಗೆ ಡಿಕ್ಕಿ ಹೊಡೆದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಶನಿವಾರ ಬೆಳಿಗ್ಗೆ ನಡೆದಿದೆ. ಶನಿವಾರ ಬೆಳಿಗ್ಗೆ 9:30 ಸುಮಾರಿಗೆ ಬೇಳೂರು ಗ್ರಾಮಕ್ಕೆ ಕೆಲಸಕ್ಕೆಂದು ತೆರಳುತ್ತಿದ್ದ ಹಾನಗಲ್ಲು ಬಾಣೆ ನಿವಾಸಿ ರಾಮು ಎಂಬುವರಿಗೆ ಕಾಟ್ನಮನೆ ಜಂಕ್ಷನ್ನ ತಿರುವಿನಲ್ಲಿ ದಿಢೀರನೆ ಕಾಡಾನೆ ಅಡ್ಡ ಬಂದಿದೆ. ಈ ಸಂದರ್ಭ ನಿಯಂತ್ರಣ ತಪ್ಪಿ ಬೈಕ್ ಆನೆಗೆ ಡಿಕ್ಕಿ ಹೊಡೆದಿದೆ. ರಸ್ತೆಗೆ ಬಿದ್ದ ರಾಮು ಅವರನ್ನ ಕಾಡಾನೆ ಅಟ್ಟಿಸಿಕೊಂಡು ಬಂದಿದ್ದು ಅದೃಷ್ಟವಶಾತ್ ಸ್ಥಳದಿಂದ ಓಡಿ ಪಾರಾಗಿದ್ದಾರೆ. ರಾಮು ಅವರ ಬಲಗೈ ಹಾಗೂ ಎಡಗಾಲಿಗೆ ಗಾಯಗಳಾಗಿದ್ದು ಸೋಮವಾರಪೇಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಈಗ ಆನೆ ಅಡ್ಡ ಬಂದಿದ್ದು ಅಥವಾ ಆನೆ ಎಲ್ಲೆಲ್ಲಿ ಗೇಟ್ ಆಗಿದೆ? ನಿಮ್ಮ ಹೆಸರೇನು? ಏನು ಕೆಲಸ ಮಾಡೋದು ನೀವು? ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. For learning to be effectual, it needs to be delivered in a convivial environment. Nalanda's majestic and splendid landscape, bordered by evergreen trees and plants, spacious digital classrooms, playfields, hostel facility, tennis and table tennis court, laboratories, mess, confectionery, add testimony for a serene abode of learning. The Nalanda philosophy of holistic education firmly believes that the child is the center of learning. Experience the uniqueness of world-class education at Nalanda. Now, admissions are open.
ಎಐಸಿಸಿ ವಿಶೇಷ ವೀಕ್ಷಕರಾಗಿ ನೇಮಕಗೊಂಡ ಬಳಿಕ ರಾಯಚೂರು ಜಿಲ್ಲೆಗೆ ಭೇಟಿ ನೀಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರನ್ನು ಕಾಂಗ್ರೆಸ್ ಮುಖಂಡರಾದ ರವಿ ಬೋಸರಾಜ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಆತ್ಮೀಯವಾಗಿ ಸ್ವಾಗತಿಸಿದರು. ರಾಯಚೂರು ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಚುನಾವಣಾ ಪ್ರಚಾರವನ್ನು ನಡೆಸಿದರು. ಈ ಸಂದರ್ಭ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನಮ್ಮ ಕೊಡಗು ಕ್ಷೇತ್ರದ ಶಾಸಕರು, ಯುವಕರು, ಇಡೀ ರಾಜ್ಯದ ಕಣ್ಮಣಿ ನಮ್ಮ ಜೊತೆಲಿದ್ದಾರೆ. ನಮಗೆ ಅಬ್ಸರ್ವರ್ ಆಗಿ ಹಾಕಿದ್ದಾರೆ, ಬಂದಿದ್ದಾರೆ. ಅಲ್ಲೆಲ್ಲ ಎಲೆಕ್ಷನ್ ಮಾಡಿ ಮೈಸೂರು. ಸೊ ನಮ್ಮ ಜೊತೆಯಲ್ಲಿ ಯೂತ್ ಕಾಂಗ್ರೆಸ್ NS ಇದ್ದರು. ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಮಾಡಿಲ್ಲ. ನಾನು ಜಿಲ್ಲಾ ಅಧ್ಯಕ್ಷ ಆಗಿದೆ 2 ಸಲ. ಥ್ಯಾಂಕ್ ಯು. ಡಾಕ್ಟರ್ ವಿಡಿಯೋ ಅದನ್ನು ಸ್ವಲ್ಪ ಅವರು MLA ಅವರೆಲ್ಲ ಬಂದು ಪ್ರೊಟೆಸ್ಟ್ ಮಾಡಿ ಅವನು ಒಳಗೆ ಹಾಕ್ತೀನಿ ಅಂತ ಹೇಳಿ. ಕೊಡಗು ಜಿಲ್ಲೆಯ ಖಾಸಗಿ ಜಮೀನಿನಲ್ಲಿರುವ ಸರ್ಕಾರಿ ಮರಗಳ ಸರ್ವೆ ಕಾರ್ಯವನ್ನು ತಕ್ಷಣ ಸ್ಥಗಿತಗೊಳಿಸದಿದ್ದಲ್ಲಿ ಬೆಳೆಗಾರರ ಬೆಂಬಲದೊಂದಿಗೆ ಅರಣ್ಯ ಇಲಾಖೆ ವಿರುದ್ಧ ಜಿಲ್ಲಾ ವ್ಯಾಪಿ ಬೃಹತ್ ಹೋರಾಟವನ್ನು ರೂಪಿಸಲಾಗುವುದೆಂದು ಜಿಲ್ಲಾ ಬಿಜೆಪಿ ಎಚ್ಚರಿಕೆ ನೀಡಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಅರಣ್ಯಾಧಿಕಾರಿಗಳು ಖಾಸಗಿ ಜಮೀನಿನಲ್ಲಿರುವ ಸರ್ಕಾರಿ ಮರಗಳ ಪಟ್ಟಿ ಮಾಡಿ ಕಂದಾಯ ಇಲಾಖೆಗೆ ವರದಿ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ತೊಡಗಿದೆ. ಜಿಲ್ಲೆಯ ಬೆಳೆಗಾರರಲ್ಲಿ ಗೊಂದಲ ಸೃಷ್ಟಿಸಿರುವ ಆದೇಶವನ್ನು ಸರ್ಕಾರ ತಕ್ಷಣ ಹಿಂದಕ್ಕೆ ಪಡೆಯಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯ ಬೆಳೆಗಾರರು ಪರಿಸರಕ್ಕೆ ಪೂರಕವಾಗಿ ಮರಗಳನ್ನು ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ಯಾವುದೇ ದುರುದ್ದೇಶಕ್ಕೆ ಮರಗಳ ಹನನ ಮಾಡಿಲ್ಲ. ಕೊಡಗಿನ ಜನರ ಪರಿಸರ ಕಾಳಜಿಯಿಂದ ಅರಣ್ಯ ಪ್ರದೇಶ ಮತ್ತು ದೇವರ ಕಾಡುಗಳು ಸಂರಕ್ಷಿಸಲ್ಪಟ್ಟಿವೆ. ತೋಟ ಮಾಡುವಾಗಲೂ ಮರಗಳನ್ನು ಕಡಿತಾ ಇಲ್ಲ, ಬದಲಿಗೆ ಹಸಿರನ್ನು ಕಾಪಾಡಿಕೊಂಡು ಬರಲಾಗ್ತಾ ಇದೆ. ಪರಿಸ್ಥಿತಿ ಹೀಗಿರುವಾಗ ಸರ್ಕಾರ ಏಕಾಏಕಿ ಖಾಸಗಿ ಜಮೀನಿನಲ್ಲಿರುವ ಮರಗಳ ಸರ್ವೆ ಕಾರ್ಯಕ್ಕೆ ಆದೇಶ ಮಾಡುವ ಮೂಲಕ ಬೆಳೆಗಾರರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅವರು ಈಗಾಗಲೇ ಇಲಾಖೆಯವರು ಸರ್ವೆ ಕಳಿಸಿದ್ದಾರೆ. ಪ್ರತಿ ಖಾಸಗಿ ಜಮೀನಿನಲ್ಲಿರುವಂಥ ಮರಗಳನ್ನು ಗುರುತು ಮಾಡಿ ಸರ್ವೆ ಮಾಡಿ ಯಾವ ಸರ್ವೆ ನಂಬರ್ನ ಯಾವ ಊರಿನಲ್ಲಿ ಎಷ್ಟು ಜಮೀನಿನಲ್ಲಿ ಎಷ್ಟು ಮರಗಳಿವೆ ಯಾವುದೋ ಒಂದು ವ್ಯಕ್ತಿ ಹೆಸರಿನಲ್ಲಿ ಅಂತೇಳಿ ಅದನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಮುಂದೊಂದು ದಿವಸ ಅದನ್ನು ಜಿಯೋ ಟ್ಯಾಗ್ ಮಾಡ್ಬೋದು. GPS ಮಾಡಿ ಇಂಥ ಜಾಗದಲ್ಲಿ ಇಂಥ ಜಾತಿಯ ಇಂಥ ಮರ ಇತ್ತು ಅಂತೇಳಿ ಅವ್ರು ಏನೋದು ದಾಖಲೆ ಮಾಡ್ತಾರೆ. ಅದನ್ನು ಮುಂದಕ್ಕೆ ಯಾವುದೋ ಒಂದು ಸರ್ಕಾರಿ ಅಧಿಕಾರಿಯೋ ಅಥವಾ ಮೇಲ್ಮಟ್ಟದಲ್ಲಿರೋದು ಬೆಂಗಳೂರು ಕೂತ್ಕೊಂಡು ಅಥವಾ ಡೆಲ್ಲಿಯಲ್ಲಿ ಕೂತ್ಕೊಂಡು ನೇರವಾಗಿ ನೋಡ್ಬೋದು, ಇಲ್ಲಿ ಇಂಥ ಮರಗಳಿದೆ ಇತ್ತು ಅಂತ ಹೇಳುವಂಥದ್ದು. ಆ ಮರ ಯಾವುದೋ ರೀತಿಯಲ್ಲಿ ಕಳ್ಳತನ ಆಗ್ಬೋದು ಅಥವಾ ಪ್ರಕೃತಿ ವಿಕೋಪ ಆದಾಗ ಏನು ನಾವು 2018 ನೋಡಿದಾಗೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಜಾರಿ ಹೋಗಿ ಅಥವಾ ಇನ್ನೊಂದೇನೋ ಆಗಿ ಅದು ಮರ ಮಣ್ಣಿನಡಿ ಹೋಗುವಂಥದ್ದು, ಕೊಚ್ಚಿ ಹೋಗುವಂಥದ್ದು, ಬಿದ್ದು ಹಾಳಾಗುವಂಥದ್ದು ಇದೆಲ್ಲ ಆದರೂ ಸಹ ಇವರ ಈ ಆದೇಶ ಪ್ರಕಾರ ಏನಾಗ್ತಾನೆ, ಆತ ಮುಂದಕ್ಕೆ ಆ ಮರಕ್ಕೆ ಆತ ಜವಾಬ್ದಾರಿ ಆಗ್ತಾನೆ. ಆ ಮರ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಆ ಜಮೀನಿನ ಮಾಲೀಕನ ಮೇಲೆ ಮುಂದಕ್ಕೆ ಅವರು ಯಾವುದೋ ಒಂದು ರೀತಿಯಲ್ಲಿ ಮರ ಕಡಿದು ಸಾಗಾಟ ಮಾಡಿದ್ನೋ ಅಥವಾ ದುರುಪಯೋಗ ಮಾಡಿದ ಅಥವಾ ಕದ್ದ ಅಂತೇಳಿ ಕೇಸ್ ಮಾಡುವಂಥ ಒಂದು ಅವಕಾಶವನ್ನು ಅವರು ಆತ ಮಾಲೀಕನ ಮೇಲೆ ಬರುತ್ತೆ. ಅದರಿಂದ ನಾವು ಹೇಳುವಂಥದ್ದು ಈ ರೀತಿಯ ಪಟ್ಟಿ ಮಾಡುವಂಥ ಅವಶ್ಯಕತೆ, ಖಾಸಗಿ ಜಮೀನನ್ನು ಮಾಡುವಂಥ ಅವಶ್ಯಕತೆ ಖಂಡಿತವಾಗಿಲ್ಲ. ಆ ಹಕ್ಕು ಅವರಿಗಿಲ್ಲ. ಈಗಾಗಲೇ ಜಮ್ಮ ಜಾಗ ಇದೆ, ಅದನ್ನು ಯಾರ್ಯಾರು ಅಲ್ಲಿ ಪ್ಲಾಂಟೇಶನ್ ಮಾಡ್ತಾನೆ, ಬೆಳೀತಾನೆ, ಆತನಿಗೆ ಇವತ್ತು ಕಂದಾಯ ಫಿಕ್ಸ್ ಮಾಡಿ ಕೊಡುವಂಥದ್ದಿದೆ. ಸರ್ಕಾರಿ ಆದೇಶನೂ ಇದೆ. ಈಗ ಆ ಬೆಳೆ ಬೆಳೆಸೋದಿದ್ರು ಪೂರ್ತಿ ಜಾಗವನ್ನು ಯಾರು ಬರ್ಕೊಳ್ತಾನೆ ಆತನಿಗೆ ಕಂದಾಯಕ್ಕೆ ಒಳಪಡಿಸಿಕೊಡ್ಬೇಕು ಅಂತ ಹೇಳುವಂಥ ಸರ್ಕಾರಿ ಆದೇಶ ಇದೆ ಈಗಾಗಲೇ. ಅದನ್ನು ಪಾಲನೆ ಮಾಡಬೇಕು. ಅದನ್ನು ಪಾಲನೆ ಮಾಡಿದ ಮೇಲೆ ಆ ಜಾಗ ಆತಂದಾಗುವಾಗ ಆ ಮರನೂ ಆತಂದೇ ಆಗ್ತದೆ. ಆತನ ಸ್ವಂತ ಜಾಗ ಮರದ ಅಧಿಕಾರ ಮರ ಅವನಿಗೆ ಸಿಗುತ್ತೆ ಅಂತ ಹೇಳುವಂಥದ್ದು ಈಗಿನ ಆದೇಶ ಪ್ರಕಾರ ಇರಬೇಕು. ಆದರೆ ಇದನ್ನು ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಹಕ್ಕನ್ನು ಕಸಿದುಕೊಂಡಾಗ್ತದೆ. ಏನು ಬೆಳೆಗಾರರು ಸಾಮಾನ್ಯ ಒಬ್ಬ ನಾಗರಿಕ ಇದ್ದಾನೆ ಅಥವಾ ಬೆಳೆ ಬೆಳೆಸೋದಿದ್ರು ಜಾಗವನ್ನು ಉಳಿಸ್ಕೊಂಡಿರ್ತಾನೆ, ಮರವನ್ನು ಉಳಿಸ್ಕೊಂಡಿರ್ತಾನೆ. ವಿಧಾನ ಪರಿಷತ್ನ ಮಾಜಿ ಸದಸ್ಯ MP ಸುನಿಲ್ ಸುಬ್ರಹ್ಮಣಿ ಮಾತನಾಡಿ, ಮುಂದಿನ 24 ಗಂಟೆಯೊಳಗೆ ಸರ್ಕಾರ ಆದೇಶವನ್ನು ಹಿಂದಕ್ಕೆ ಪಡೆಯುವಂತೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯ ಜನರು ಪರಿಸರ ಪ್ರೇಮಿಗಳು.
ಹಿರಿಯರು ಮರಗಿಡಗಳನ್ನು ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ಅರಣ್ಯ ಇಲಾಖೆಯಿಂದ ಪರಿಸರ ಸಂರಕ್ಷಣೆಯ ಪಾಠ ಕಲಿಯುವ ಅಗತ್ಯವಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಯಾಕಂದರೆ ತಲತಲಾಂತರದಿಂದ ನಮ್ಮ ಪೂರ್ವಜರಿಂದ ನಾವು ಅನುಭವಿಸಿಕೊಂಡು ಬಂದಿರತಕ್ಕಂಥ ತೋಟ ಆಸ್ತಿ, ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನುಗ್ಗಬಾರ್ದು. ಅದು ನುಗ್ಗಿದ್ರೆ ಜನರ ಜೀವನ ಜೊತೆ ಒಂದು ಆಟ ಆಡಿದ ಹಾಗೆ. ಯಾಕಂದರೆ ಎಷ್ಟು ತನಕ ಈ ಅನುಭವ ಯಾರಿಗಿಲ್ಲ. ಇದೊಂದು ಹೊಸ ಕಾನೂನು ಬಂದು ಜನರಿಗೆ ತೊಂದರೆ ಕೊಡುವಂಥದ್ದು ಬೇಡ. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಯಾಕಂದರೆ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ಯಾಕಂದರೆ ಸರ್ಕಾರ ಅಂತ ಹೇಳಿದಾಗ ನಾವು ಸ್ವಲ್ಪ ಮನವಿ ಮಾಡ್ಕೊಳ್ಬೇಕು ಫಸ್ಟಿಗೆ. ಯಾಕಂದರೆ ದೇವರ ಕಾಡನ್ನು ಉಳಿಕೆ ಮಾಡ್ಕೊಳ್ಳಿ, ಅದಕ್ಕೆ ನಮ್ಮದು ಸಂಪೂರ್ಣ ಸಹಕಾರ ಇದೆ. ಸರ್ಕಾರಿ ಜಮೀನನ್ನು ಉಳಿಕೆ ಮಾಡ್ಕೊಳ್ಳಿ, ಸಂಪೂರ್ಣ ಸಹಕಾರ ಇದೆ. ಪ್ರೈವೇಟ್ ಅವರು ಈಗ ಒಂದು ಕಾಫಿ ಗಿಡ ನೆಡಬೇಕಾದ್ರೆ ನಾವು ನೆರಳಿಗೆ ಹಾಕಿ ಗಿಡ ನೆಡ್ತೀವಿ. ಪ್ರತಿಯೊಬ್ಬರು ಅರಣ್ಯವನ್ನು ರಕ್ಷಣೆ ಮಾಡ್ಕೊಳ್ತೀವಿ. ನಾವು ಪರಿಸರ ಪ್ರೇಮಿಗಳು. ಪ್ರಕೃತಿಯನ್ನು ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು ನಾವು. ಸೊ ನಮಗೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿಂದ ಕಲಿಯುವ ಅಗತ್ಯ ಇಲ್ಲ. ಹಾಗಾಗಿ ನಾನು ಯಾರು ಕಾನೂನು ಸಲಹೆಗಾರಿದ್ದಾರೆ ಮುಖ್ಯಮಂತ್ರಿಗಳಿಗೆ, ಅವ್ರಿಗೂ ತೋಟ ಇದೆ, ಅವರು ಇಲ್ಲಿ ಅನುಭವಿಸ್ತಾರೆ. ಅವರು ಇದನ್ನು ಆದಷ್ಟು ಬೇಗ ಸುಮಾರು 24 ಗಂಟೆ ಒಳಗೆ ಇದನ್ನು ತೆರವು ಮಾಡಬೇಕು. ಯಾಕಂದರೆ ಅವರು ಮುಖ್ಯಮಂತ್ರಿ ಹತ್ತಿರ ಇರ್ತಕ್ಕಂಥವ್ರು, ಅಥವಾ ಚುನಾವಣೆ ಬಿಸಿಯಲ್ಲಿ ಮುಖ್ಯಮಂತ್ರಿ ಬಿಸಿ ಇದ್ದರೂ ಆದರೂ ಇದನ್ನು ಸ್ಟೇ ಮಾಡಬೇಕು. ಇಲ್ಲದಿದ್ದರೆ ನಾವು ಕಾಫಿ ಬೆಳೆಗಾರರ ಜೊತೆ ಎಲ್ಲರ ಹತ್ರ ಒಂದು ತಿಳುವಳಿಕೆ ಮಾಡಿ ಮುಂದಿನ ಹೋರಾಟವನ್ನು BJP ಮಾಡ್ತದೆ. ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ಕಾಫಿ ಬೆಳೆಗಾರರು ಸಹ ಯಾರಿಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಒಳಗೆ ಬರಬೇಕು ಬಿಡಬಾರ್ದು. ಯಾಕಂದರೆ ಅನ್ನೆಸರಿ ಕೊಡ್ತಕ್ಕಂಥ ಕಾಟ ಇಷ್ಟು ತನಕ ಇರಲಿಲ್ಲ, ನಾವು ಯಾರು ಈ ಥರ ನೋಡಿಲ್ಲ. ಸೊ ಇದೊಂದು ಹೊಸ ಅನುಭವ ಇದೆ. ಅದಕ್ಕಾಗಿ ಇದೊಂದು ಕೊಡಗು ಜಿಲ್ಲೆಗೆ ಮಾರಕವಾದ. ಗೋಷ್ಠಿಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ಚಲನ್ ಕುಮಾರ್, VK ಲೋಕೇಶ್ ಹಾಗೂ ಜಿಲ್ಲಾ ವಕ್ತಾರ BK ಅರುಣ್ ಕುಮಾರ್ ಪಾಲ್ಗೊಂಡಿದ್ದರು. NIIPUC is committed to providing a dynamic educational experience and aims at empowering entrepreneurship. Students are motivated to explore and revel in the joy of learning. We are proud to have a substantial number as separate batch of students for JEE, CET and NEET. This year, we have introduced Tally, Stock Marketing and E-commerce under the able guidance of the subject experts. Empowering entrepreneurship at Nalanda International Independent Pre-University College. Now, admissions are open. Shining senses in your life. Desirable designs. Gives you treasured memory. Sharda Jewelers.
ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಪಡೆಯಲು ಜಿಲ್ಲೆಯ ಸರ್ವಶ್ರೇಷ್ಠ ಪುಣ್ಯಕ್ಷೇತ್ರವಾಗಿರುವಂತಹ ಭಾಗಮಂಡಲ ತಲಕಾವೇರಿಯ ಭಕ್ತಾದಿಗಳಿಗೆ ಒಂದು ವಿಭಿನ್ನವಾದಂತಹ ಅನುಭವ ಪಡೆಯಲು ಅದರ ಉನ್ನತಿ ಕಾರ್ಯಕ್ಕೆ ಮುಂದಾಗಿರುವಂತಹ ಈ ಕ್ಷೇತ್ರದ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಎಸ್ ಪೊನ್ನಣ್ಣರವರ ಅನುದಾನದಲ್ಲಿ ತ್ರಿವೇಣಿ ಸಂಗಮದ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿದ್ದು, ಹಾಗೆಯೇ ಭಾಗಮಂಡಲ ಮೇಲು ಸೇತುವೆಯ ಕಾಮಗಾರಿಯು ಬಹುತೇಕ ಪೂರ್ಣಗೊಂಡಿದ್ದು, ಇವತ್ತು ಭಕ್ತಾದಿಗಳಿಗೆ ವಿಶೇಷವಾದಂತಹ ಅನುಭವ ಪಡೆಯುವ ವಾತಾವರಣ ನಿರ್ಮಾಣವಾಗಿದೆ. ಭಾಗಮಂಡಲ ತಲಕಾವೇರಿ ಅಲ್ಲದೆ ಕ್ಷೇತ್ರದ ಅನೇಕ ಪುಣ್ಯಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡುವಂತಹ ಕೆಲಸವನ್ನು ಶ್ರೀ ಎಸ್ ಪೊನ್ನಣ್ಣರವರು ಮಾಡಿದ್ದಾರೆ. ಇಂತಹ ಒಬ್ಬ ಯೋಗ್ಯ, ಧೀಮಂತ ಜನಪ್ರತಿನಿಧಿಯ ಬೆಂಬಲವಾಗಿ ನಿಲ್ಲುವುದು ನಮ್ಮೆಲ್ಲರ ಕರ್ತವ್ಯ. ಇವರ ಕೈ ಬಲಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಬನ್ನಿ, ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಮತ ನೀಡುವ ಮೂಲಕ ಇವರಿಗೆ ಸಹಕರಿಸೋಣ, ಅಭಿವೃದ್ಧಿ ಕೆಲಸಗಳಿಗೆ ಬೆಂಬಲವಾಗಿರೋಣ. ಕೊಡಗಿನ ದೇವರ ಪವಿತ್ರ ನೆಲೆಯಲ್ಲಿ ಒಂದಾದ ನಾಪಕ್ಲುವಿನ ನಿಸರ್ಗ ರಮಣೀಯ ನೆಲೆ ಮಕ್ಕಿ ಶಾಸ್ತಾವು ದೇವನೆಲೆಯ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಕೊಡಗಿನ ಕುಲದೇವರಾದ ಇಗ್ಗುತಪ್ಪ ಕಾವೇರಿ ಮಾತೆ ದೇವರ ಪವಿತ್ರ ನೆಲೆಯಂತೆ ಮಡಿಕೇರಿ ತಾಲೂಕು ನಾಪಕ್ಲುವಿನ ಬೇತು ಗ್ರಾಮದ ದೇವರ ಕಾನನ ನಡುವೆ ಎತ್ತರವಾದ ಪಾವಿತ್ರ್ಯತೆಯ ಮೂಲ ನೆಲೆ ಹೊಂದಿರುವುದೇ ಈ ಮಕ್ಕಿ ಶಾಸ್ತಾವು ದೇವಸ್ಥಾನ. ಇಲ್ಲಿ ತನ್ನದೇ ಆದ ವಿಶೇಷ ಶಕ್ತಿಯನ್ನು ಮೈಗೂಡಿಸಿಕೊಂಡಿದ್ದು, ದೇವಾಲಯದ ಹಾಗೂ ಊರಿನ ತಕ್ಕ ಮುಖ್ಯಸ್ಥರು, ಪುರುಷರು, ಮಹಿಳೆಯರು ಹಾಗೂ ಮಕ್ಕಳೆಲ್ಲ ಆಗಮಿಸಿ ದೇವರ ಆಶೀರ್ವಾದ ಪಡ್ಕೊಂಡ್ರು. ಫೆಬ್ರವರಿ ತಿಂಗಳಿಂದ ಕೊಡಗಿನಲ್ಲಿ ದೇವರ ವಿವಿಧ ಬಗೆಯ ಉತ್ಸವಗಳು ಪ್ರಾರಂಭವಾಗ್ತಾ ಇವೆ. ಅದೇ ರೀತಿ ನಾಪಕ್ಲುವಿನ ಮಕ್ಕಿ ಶಾಸ್ತಾವು ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏಪ್ರಿಲ್ 26ರಂದು ಬೆಳಿಗ್ಗೆ ಊರಿನವರೆಲ್ಲ ಸೇರಿ ಮಂದಿನಲ್ಲಿ ಶ್ರದ್ಧಾಭಕ್ತಿಯಿಂದ ಹಬ್ಬದ ಕಟ್ಟು ಬಿದ್ದು ಹಬ್ಬದ ಕಟ್ಟು ಮುರಿಯುವವರೆಗೆ ದೇವಾಲಯದ ಹಬ್ಬದ ಕಟ್ಟಿನಂತೆ ಈ ಊರಿಗೆ ಸಂಬಂಧಪಟ್ಟ ಕುಟುಂಬ ಒಂದೊಂದು ಕುಟುಂಬದವರು ಒಂದೊಂದು ದೇವರ ಬೆತ್ತದ ಕೋಲವನ್ನ ಹಾಗೂ ದೇವರ ಭಸ್ಮವನ್ನ ಪಡೆದು ತಮ್ಮ ತಮ್ಮ ಐನ್ ಮನೆಯಲ್ಲಿಟ್ಟು ಮರ ಕಡಿಯದಿರುವುದು, ಮಧು ಮಾಂಸ ಸೇವನೆ ಮಾಡದಿರುವುದು, ಶುದ್ಧ ಮುದ್ರಿಕೆಯಲ್ಲಿ ದೇವರ ಉತ್ಸವವನ್ನು ನೆರವೇರಿಸಲಾಯಿತು. ಮೇ 2ರಂದು ದೇವಾಲಯದ ಮುಖ್ಯಸ್ಥರು ಊರಿನವರೆಲ್ಲ ಸೇರಿ ಉತ್ಸವದ ಅಂಗವಾಗಿ ರಾತ್ರಿ 9:30ರಿಂದ 12:30ರವರೆಗೆ ದೇವರಂದ ಕೊಟ್ಟಿಪಾಡೋ ಎಂಬ ಆಚರಣೆಯಂತೆ ದುಡಿಕೊಟ್ಟುನೊಂದಿಗೆ ದೇವರ ನೆಲೆಯಲ್ಲಿ ದೇವರನ್ನ ಹಾಡಿ ಕೊಂಡಾಡಲಾಯಿತು. ದೇವರ ಸನ್ನಿಧಿಯಲ್ಲಿ ತೆರೆ ಕಟ್ಟುವ ಸಂಪ್ರದಾಯ ನೆರವೇರಿತು. ಮೇ 3ರಂದು ಬೆಳಿಗ್ಗೆ 11:30ಕ್ಕೆ ಕೆಲವು ಕುಟುಂಬದಿಂದ ಎತ್ತು ಹೋರಾಟ ಹೊರಡುವ ಸಂಪ್ರದಾಯವಿದ್ದು, ಕುಟುಂಬದ ಐನ್ಮನೆಯಿಂದ ಹೊರಟು ಮಂದಿಗೆ ತೆರಳಿ ಒಟ್ಟಾಗಿ ದೇವಾಲಯಕ್ಕೆ ತೆರಳಿ ದೇವಾಲಯದ 3 ಸುತ್ತು ಬಂದು ದೇವರಿಗೆ ಎತ್ತು ಹೋರಾಟವನ್ನು ಸಮರ್ಪಿಸಲಾಯಿತು. ನಂತರ ಹರಕೆ ಹೊತ್ತಂತಹ ಎತ್ತು ಹೋರಾಟವನ್ನು ದೇವನೆಲೆಯಲ್ಲಿ ಸಮರ್ಪಿಸಲಾಯಿತು. ಅಂದು ಪಟ್ಟಣಿಯಾದ್ದರಿಂದ ದೇವರ ಪ್ರಸಾದ ಪಾಯಸವನ್ನು ಸೇವಿಸಲಾಯಿತು. ರಾತ್ರಿ ಅಂದಿ ಬೆಳಕು ಎಂಬ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮವಿದ್ದು, ಅಜ್ಜಪ್ಪ ತೆರೆ, ವಿಷ್ಣುಮೂರ್ತಿ ತೆರೆ, ಶಾಸ್ತಾವು ಬರುವವರೆಲ್ಲ ದೇವರ ನೆಲೆಯಲ್ಲಿ ಚಂಡೆ ಕೊಟ್ಟಿಗೆ ಹೆಜ್ಜೆ ಹಾಕಿ ಕುಣಿದವು. ಮೇ 4ರಂದು ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಅಜ್ಜಪ್ಪ ತೆರೆ ಇದ್ದು ಊರಿನವರಿಗೆ ಹಾಗೂ ಭಕ್ತರಿಗೆಲ್ಲ ಆಶೀರ್ವದಿಸಿ ಪೂಜಾ ಕಾರ್ಯವನ್ನು ನೆರವೇರಿಸುವರು. ಊರಿನವರು ಭಕ್ತರು ದೇವರ ನಡೆಯಲ್ಲಿ ಭಂಡಾರವನ್ನು ಹಾಕಿ ಬೇಡಿಕೊಂಡ್ರು. ಅನ್ನದಾನ ಮಧ್ಯಾಹ್ನ 1:30ಕ್ಕೆ ವಿಷ್ಣುಮೂರ್ತಿ ತೆರೆ ಬೆಂಕಿ ಕೆಂಡದ ರಾಶಿಯ ಸುತ್ತುತ್ತಾ ಬೆಂಕಿಯ ಮೇಲೆ ಹಾರಿ ಬೀಳುವಂತಿದ್ದು ತೆರೆಯನ್ನು ಎಳೆಯುತ್ತಾರೆ. ನಂತರ ಊರಿನವರು ಭಕ್ತರೆಲ್ಲ ದೇವರ ಆಶೀರ್ವಾದ ಪಡ್ಕೊಂಡು ಮುಂದಿನ ದೈವತ ಕೈಂಕರ್ಯವನ್ನು ನೆರವೇರಿಸುತ್ತಾರೆ. ಉತ್ಸವದ ಅಂಗವಾಗಿ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಯಾರೇ ಆಗಲಿ ದೇವಾಲಯದ ನಿಯಮ ಕಟ್ಟುಪಾಡಿಗೆ ವಿರುದ್ಧವಾಗಿ ನಡೆದುಕೊಂಡಲ್ಲಿ ಹಲವು ದೃಷ್ಟಾಂತದ ಹಾಗೂ ದೇವರ ವಿಶೇಷ ಶಕ್ತಿಯ ಬಗ್ಗೆ ಇಲ್ಲಿನ ಹಿರಿಯರು ಹೇಳುತ್ತಾರೆ. ವರ್ಷಕ್ಕೆ 2 ಬಾರಿ ಈ ಮಕ್ಕಿ ಶಾಸ್ತಾವು ನೆಲೆಯಲ್ಲಿ ಉತ್ಸವವಾಗ್ತಾ ಇದ್ದು, ಮೇ ತಿಂಗಳ ಉತ್ಸವವಾದ ಬಳಿಕ ಡಿಸೆಂಬರ್ ತಿಂಗಳಲ್ಲಿ ನೆರವೇರಲಿದ್ದು, ಆ ಸಮಯದಲ್ಲಿ ಮಣ್ಣಿನಲ್ಲಿ ತಯಾರು ಮಾಡಿದ ಹಲವು ವಿಶೇಷ ನಾಯಿಯ ರೂಪವನ್ನು ತಂದು ದೇವರ ನೆಲೆಯಲ್ಲಿ ಒಪ್ಪಿಸುವ ಸಂಪ್ರದಾಯ ತಲಾಂತರದಿಂದ ನೆರವೇರಿಸಿಕೊಂಡು ಬರಲಾಗ್ತಾ ಇದೆ. ಕೊಡಗು ಚಾನಲ್ ವಿಶೇಷ ವರದಿ ಪುತ್ತರಿರ ಕರುಣ್ ಕಾಳಯ್ಯ.
ಜನರು ಇರ್ತಿತ್ತಲ್ಲ ಉದ್ದಗೈ ಹಾಕಿಟ್ಟಿತ್ತು ಒಳಗೆ ಬತ್ತಾಕಿ ಕಟ್ಟಿತ್ತು ಒಂಬಾಲೆ ಬರುವಕ್ಕ ನಲ್ಲಕ್ಕೆ ನಡುಗೋಡೆಗೆ ಬಂತು ಕಾಕು ದಿಕ್ಕಿಗೆ ಬಂದಿತ್ತು ಕಾಕು ಬಡಿಯಡ ಪಕ್ಕ ಕಾವೇರಿ ಮಾತಾಯಿನ ಗೊತ್ತಿತ್ತು ಕುಯ್ನಾಡ ಕಾವೇರಮ್ಮ ಎಣ್ಣಿತ್ತು ದಂಡದಾರ ಗೊತ್ತಿತ್ತು ಕಾಕು ಬಡಿದು ಒಂದಿತ್ತು ಪಡ್ಜಾರ್ಗೆ ಬಂದಿತ್ತು ಊರು ಗೊತ್ತದೆ ಅವಳ ಗೊತ್ತಿತ್ತು ನಲ್ಲಕ್ಕೆ ಮಕ್ಕ ಗೊತ್ತ ಆಚಾರ ನಲ್ಲಾಮೆ ಬಂದಿತ್ತು ಮಂಡಕ ವಸ್ತ್ರ ಕಟ್ಟಿತ್ತು ಒಳಿಗೊಟ್ಟುಕೊಂಡು ಚಾಣಗೊಂಡು ಹೋಯಿತ್ತು ಆಕ ತಮ ಗೊತ್ತಿತ್ತು ಆಕ ಗೊತ್ತ ಆಚಾರ ಕಾತೊಟ್ಟು ತಲೆ ಬೆಚ್ಚಿತ್ತು ಭೂಮಿ ತಾಯಿನ ಗೊತ್ತಿತ್ತು ಕಾರ್ಯ ಗೊತ್ತ ಬೋಲೆ ಕೊಂಡು ನಡ್ಕೊಂತದ ಆಚಾರ ಅಲ್ಲ ಇಂದು ನೀನವಾಗ ಸೂರ್ಯ ಪುತ್ತಳಿದ್ದು ಮರಿ ಬತ್ತುಂಡು ಅಲ್ಲ ನಿಂಗೆ ಕಳ್ಕೊಂಡ್ ಬರ್ತ ತನಕ್ಕೆ ಬೆಳ್ಳಿ ಪೂಜೆ ಬೆಳ್ಳಿ ಬಾ ತಂಗಿ ಕೊಡವತ್ತಿ ಗೊತ್ತ ಆಚಾರ ಕಾವೇರಿ ಗೊತ್ತ ಆಚಾರ ಆಚಾರಕ್ಕೆ ಕೇಡು ಬರ್ತ ತನಕ್ಕೆ ಹತ್ತಿಕೊಂಡು ನಡೆದಲ್ಲಿಕ್ಕೆ ನೋಡಪ್ಪ ಪುಣ್ಯಕ್ಕೆ ಏರ್ ಆಪತ್ತು ಆಪತ್ತಿ ಪತ್ರ ತಟ್ಟಿ ಹೊರಗೆಚ್ಚಿತ್ತ ಮುಂದಿನ ನಿಂತು ಕಾಕು ಚೆಂಗು ಕೈ ಬಿಡುತ್ತನಕ್ಕೆ ಸತ್ತು ಆಯ್ತು ಬಾ ತಂಗಿ ಎತ್ತಿ ಅಡ್ಕಿತ್ತೆ ಕುಟುಂಬಕ್ಕೂ ಹಿಂದೆ ದಿವಸತ್ತು ದಾರ್ತೋಲೀಶ್ವರಂಡ ನಿತ್ಯ ಪೂಜೆ ಕಂಡಿತ್ತು ಚೌಂಡಿಯ ಮೇನ ಕರಿಯಾಟ ಕಂಡಿತ್ತು ಐವೇರಿ ಮಂತ್ರ ಮೂರ್ತಿಗಳ ಕಟ್ಟಿ ಆಡಿತ್ತು ಹಿಂದೆ ನಾಳು ನಿಲ್ಕು ಮಾಡಿತ್ತು ಕುಯ್ನಾಡ ಜಪ್ಪಾಣಿತ್ತು ಕಾಡಪ್ಪ ಕುಂಜ ಮೂತನ ಒಂಬಲ್ಲಿ ಅರೆಮುರ್ಕಿ ಕಟ್ಟಿತ್ತು ಮಾಹಿತಿ ಮಾಡ್ಕೋದಾಗ ನಿತ್ತು ಅರಿಯತ್ತಿರುತ್ತೆ ಬೇರೆ ಕನ್ನ ಕಾಕಿ ಕೊಂಡೆ ಕೂತಿತ್ತು ನನ್ನ ಬೋಳಿ ಕಂಡಿತ್ತು ಅದೇ ಪಲ ಕುಂಜಳ ಇನ್ನು ಮೇಲೆ ಹಂಡಕ್ಕೆ ಕಾಡಪ್ಪ ಕುಂಜ ಕಾಡ ಬೋಳಿ ಕಾಮಲ್ಲಿ ಕೆತ್ತನೆ ಕಾಡಪ್ಪ ಕುಂಜಕ್ಕೆ ಎತ್ತ ಕಡ್ತಿಗೆ ಬಿಟ್ಟು ಬರಕ್ಕೆ ಪಪ್ಪಲ್ಲಿಗೆ ಪಪ್ಪಲ್ಲಿಕ್ಕೆ ಪರ್ಯನಾವಕ ನಿಂದ ನನಕ್ಕೆ ನಡ್ಪಂತ ಬಟ್ಟಕ್ಕೆ ಕುಡಿಪಂತ ನೀರು ಒಂದು ಮೂರಾಕರಿಕತ್ತನೆ ಇಪ್ಪಾಗನೆ ಒಂದು ಗೊಚ್ಚಣಕ್ಕ ಇಪ್ಪಾಗನೆ ದಟ್ಟಿ ಹೋಗಿತ್ತು ವಿದ್ಯಕ್ಕೆ ಬುದ್ಧಿತ್ತು ಕಾಳಿಗೆ ಕರ್ಕೊಂಡು ಬರ್ತ ತನಕ್ಕೆ ನೋಡಪ್ಪ ಕುಂಜಳ ಮಡುಕಟ್ಟು ಕಾತ್ರಕ್ಷಣೆ ಮಾಡಿ ತಪ್ಪೇ ಗುಣ ನಾಡವರು ಕೊದಿ ಕುഞ്ഞി ನೀ ಬಾತಿನ ಹಾಕೋ ಚೆನ್ನಾಗಿ ನಿತ್ತೆ ಪಕ್ಕ ರೋಡ ಮಚ್ಚಿ ಮನೆಗೆ ಬಂದಿತ್ತು ರೋಡ ಹೋಗಿ
ಮಾರಗುಟ್ಟ ಕೂಡ ತುಂಬ ಹಾಕುವ ಬಳಬಳತ ಕೂಡ್ರ ಕೋರಲನ್ನು ದಂಡೋದಿ ಮಾಡಿತ್ತು ಕುಂಜಿ ಬಳತು ಕೋರವಾದಿಂದ ಪಕ್ಕ ದಾಂಡೋದಿ ಕೂಡನ ಕಾಡೆತ್ತು ಇಂದ್ರಜಾಲ ಮಂತ್ರಜಾಲ ಪಡ್ತಿತ್ತು ನಾನು ಗುಂಡದ ಪಕ್ಕ ಹಾಕುವ ದಾಂಡೋದಿ ಕೂಡನ ತುಂಬಪ್ಪು ಮಾಡಿತ್ತು. ಕಂಠಾರ್ಜಿತ್ತೆ ಕರ್ಣಬಾಳು ಜಟ್ಟಿಬೌರ ಕಳ್ಳಪಡೆ ಒಳ್ಳೆನಾಯನಿಗೆ ಬಂದಿತ್ತು ಕಡ ಬೆಂಬಂಜ ಚೆಂಡು ಬಂಡ ಬೆಂದಿರುತ್ತದೆ ಇರುತ್ತೆ ಉಂಟು ಕುಟ್ಟನ್ ಜಟ್ರೆ ಮನೆ ಬುದ್ದಿತ್ತು ಕಾಡ ಮಂಡೆ ಸಾರ್ಥವಿಸಂಡು ಬಲ್ತವಾಗುತ್ತುಂದು ಚೌಂಡಿ ಮೇಲೆ ಅರ್ಥವಾಗುತ್ತುಂದು ನೀನೊಂದು ಕೋರೆ ಮಂಡ ಬಂದಪ್ಪ ಕುಂಡ ಮೇಲೆ ಅಂಬು ಬಿಲೆ ಕೈಯ ಕೈಯ ನಿಂತ ಪಡಿನಾರು ಚೌಟ್ ಪಡಿ ಚೌಟ್ ಕೊಳ್ತಿತ್ತು ಮಾಮೂಟ್ಟು ಬಿರಿಯಾಣ ರೋಡವ ಏನಾಗ್ತು ಇದು ಹೊಚ್ಚಿಗೆ ಎಂದು ಅರ್ಥ ಕಾಕೆ ಬೋಲ್ಪಕ್ಕ ಧರ್ಮಗುಡಿ ಕಾಲಿ ನಗರದ ಶ್ರೀ ಕೋಟೆ ಮಾರಿಯಮ್ಮ ದೇವಾಲಯದ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ, ನಾಗ ಪ್ರತಿಷ್ಠಾಪನಾ ಮಹೋತ್ಸವ, ನಾಗದರ್ಶನ, ಪಾಷಾಣಮೂರ್ತಿ ದೈವದ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಹಾಗೂ ದೈವಕೋಲ ಮೇ 5ರಿಂದ 7ರವರೆಗೆ ನಡೆಯಲಿದೆ. ಪಯ್ಯನ್ನೂರು ಆಚಾರ್ಯ ಈಶ್ವರನ್ ನಂಬೂದರಿಯವರ ನೇತೃತ್ವದಲ್ಲಿ 3 ದಿನಗಳ ಕಾಲ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿವೆ. ಮೇ 5ರಂದು ಸಂಜೆ 6 ಗಂಟೆಗೆ ಆಚಾರ್ಯ ವರ್ಣಂ, ಪುಣ್ಯಾಹ ಶುದ್ಧಿ, ಸುದರ್ಶನ ಹೋಮ, ದೇವಿ ಪೂಜೆ, ಲಲಿತ ಸಹಸ್ರ ನಾಮಾರ್ಚನೆ ಹಾಗೂ ಪ್ರಸಾದ ವಿತರಣೆ ನಡೆಯಲಿದೆ. ಮೇ 6ರಂದು ಬೆಳಿಗ್ಗೆ 6 ಗಂಟೆಗೆ ಮಹಾಗಣಪತಿ ಹೋಮ, ದವಕ ಪಂಚಗವ್ಯ ಕಳಸ ಪೂಜೆ, ದವಕ ಪಂಚಗವ್ಯ ಕಳಸಾಭಿಷೇಕ, ಸರ್ವಾಲಂಕಾರ ಮಹಾಪೂಜೆ, ಶ್ರೀ ಪಾಷಾಣಮೂರ್ತಿ ದೈವದ ಕಳಸ ಪೂಜೆ, ಅಲಂಕಾರ ಪೂಜೆ ಮತ್ತು ಮಹಾ ಮಂಗಳಾರತಿ ನಡೆಯಲಿದೆ.
ನಾಗ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಹಾಗೂ ನಾಗದರ್ಶನದ ಪ್ರಯುಕ್ತ ಬೆಳಗ್ಗೆ 8 ಗಂಟೆಯಿಂದ ಆಶ್ಲೇಷ ಬಲಿ ನಾಗಪೂಜೆ, ಕ್ಷೀರಾಭಿಷೇಕ ನಡೆಯಲಿದ್ದು ಪೂರ್ವಾಹ್ನ 11 ಗಂಟೆಗೆ ನಾಗದರ್ಶನ, ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಲಿದ್ದು ಮಧ್ಯಾಹ್ನ 12:30ಕ್ಕೆ ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಲಿದೆ. ಉಡುಪಿಯ ಪೆರ್ಲಂಪಾಡಿ ರಮಾನಂದ ಭಟ್ ನಾಗಪಾತ್ರೆಗಳಾಗಿ ನಾಗ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಹಾಗೂ ನಾಗದರ್ಶನ ನಡೆಸಿಕೊಡಲಿದ್ದಾರೆ.